ಮಾರುತಿ ಸುಜುಕಿ ಕಂಪನಿಯಿಂದ ತಯಾರಿಸಲ್ಪಟ್ಟಿರೋ ಮೊದಲ ಬ್ಯಾಟರಿ ಎಲೆಕ್ಟ್ರಿಕ್ ವಾಹನ ಈ ವಿಟಾರಾದ ಜಾಗತಿಕ ರಫ್ತಿಗಾಗಿ ಪ್ರಧಾನಿ ಮೋದಿ ಚಾಲನೆ ಕೊಟ್ಟಿದ್ದಾರೆ. ಗುಜರಾತ್ನ ಅಹಮದಾಬಾದ್ನ ಹಂಸಲಪುರಕ್ಕೆ ಭೇಟಿ ಕೊಟ್ಟ ಮೋದಿ ಸ್ವದೇಶೀಯವಾಗಿ ತಯಾರಾಗಿರೋ ಮೊದಲ ಬ್ಯಾಟರಿ ಎಲೆಕ್ಟ್ರಿಕ್ ಕಾರ್ಗೆ ಫ್ಲಾಗ್ ಮಾಡಿದ್ರು. ಬ್ಯಾಟರಿ ಎಲೆಕ್ಟ್ರಿಕ್ ವಾಹನಗಳನ್ನ ಯುರೋಪ್ ರಾಷ್ಟ್ರಗಳು ಸೇರಿದ ಹಾಗೆ ವಿಶ್ವದ 100 ದೇಶಗಳಿಗೆ ರಫ್ತು ಮಾಡೋದಕ್ಕೆ ಈ ಯೋಜನೆಯನ್ನ ಹಾಕಿಕೊಳ್ಳಲಾಗಿದೆ. ಇದರಿಂದ ಭಾರತ ಸ್ವಾವಲಂಬಿಯಾಗಿ ಅಭಿವೃದ್ಧಿ ಕಡೆಗೆ ಹೆಚ್ಚಿನ ಗಮನ ಕೊಡುತ್ತಿದೆ ಅನ್ನೋದು ಗೊತ್ತಾಗುತ್ತೆ. ಈ ವಾಹನಗಳು ಹೈಬ್ರಿಡ್ ಮಾದರಿಯ ಬ್ಯಾಟರಿಗಳನ್ನು ಹೊಂದಿರುತ್ತೆ. ಅಂದ್ರೆ 2 ಬ್ಯಾಟರಿಗಳು ಇರುತ್ತೆ. ಎಲೆಕ್ಟ್ರಿಕ್ ವಾಹನಗಳಾಗಿರೋದ್ರಿಂದ ಪರಿಸರಕ್ಕೆ ಉತ್ತಮ ಅಂತ ಹೇಳಬಹುದು. ನವದೆಹಲಿಯಲ್ಲಿ ಇದೇ ವರ್ಷದ ಆರಂಭದಲ್ಲಿ ನಡೆದ ಭಾರತ್ ಮೊಬಿಲಿಟಿ ಗ್ಲೋಬಲ್ ಎಕ್ಸ್ಪೋದಲ್ಲಿ ಮೊದಲ ಸಲ ಇದರ ಪ್ರದರ್ಶನ ಕೂಡ ಮಾಡಿತ್ತು. ಈ ವಿಟಾರಾದ ಮಾರುತಿ ಸುಜುಕಿಯ ಇವಿ ಹಾಗೂ ಎಲೆಕ್ಟ್ರಿಕ್ ವಾಹನಗಳನ್ನ ವಿಶ್ವದ ಇತರ ದೇಶಗಳಿಗೆ ರಫ್ತು ಮಾಡೋದಕ್ಕೂ ಕೂಡ ಪ್ಲಾನ್ ಹಾಕಿಕೊಳ್ಳಲಾಗಿತ್ತು. ಅದರಂತೆ ಈಗ ಮೊದಲ ಬ್ಯಾಟರಿ ಎಲೆಕ್ಟ್ರಿಕ್ ವಾಹನ ಈ ವಿಟಾರಾದ ಜಾಗತಿಕ ರಫ್ತಿಗೆ ಹಸಿರು ನಿಶಾನೆಯನ್ನ ತೋರಿಸಿದ್ದಾರೆ ಪ್ರಧಾನಿ ಮೋದಿ. ಇನ್ನು ಈ ಮಾರುತಿ ಸುಜುಕಿ ಬ್ಯಾಟರಿ ಎಲೆಕ್ಟ್ರಿಕ್ ವಾಹನ ಈ ವಿಟಾರ ಕಾರನ್ನ ಒಂದು ಸಲ ಚಾರ್ಜ್ ಮಾಡಿದ್ರೆ 500 ಕಿಲೋಮೀಟರ್ ತನಕ ಪ್ರಯಾಣ ಮಾಡಬಹುದು. ಇನ್ನೊಂದು ಬ್ಯಾಟರಿ ಕಮ್ಮಿ ದೂರದ ಚಾರ್ಜ್ ಅನ್ನ ಹೊಂದಿರುತ್ತೆ. 49 kWh ಸಣ್ಣ ಬ್ಯಾಟರಿ ಹಾಗೆ 61 kWh ದೊಡ್ಡ ಬ್ಯಾಟರಿ ಆಗಿದೆ ಅಂತ ಅಧಿಕೃತವಾಗಿ ಕಂಪನಿ ಮಾಹಿತಿ ನೀಡಿದೆ ಎನ್ನಲಾಗಿದೆ. ಇನ್ನು ಈ ಎಲೆಕ್ಟ್ರಿಕ್ ಎಸ್ಯುವಿ 2 ಬ್ಯಾಟರಿಗಳ ಆಯ್ಕೆಯನ್ನು ಹೊಂದಿರುತ್ತೆ. 49 kWh ಹಾಗೆ 61 kWh ದೊಡ್ಡ ಬ್ಯಾಟರಿ ಡ್ಯೂಯಲ್ AWD ಅಂದ್ರೆ ಆಲ್ ಗ್ರಿಪ್ ಈ ರಚನೆಯಲ್ಲಿ ಲಭ್ಯ ಇರುತ್ತೆ. ಈ ವಾಹನಗಳ ವಿವರ, ವೇರಿಯಂಟ್ಸ್, ಲಾಂಚಿಂಗ್ ಟೈಮ್ಲೈನ್, ಫ್ಯೂಚರ್ಸ್ ಭಾರತದಲ್ಲಿ ಮುಂದಿನ ದಿನಗಳಲ್ಲಿ ಬಿಡುಗಡೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಉದ್ಘಾಟನಾ ಸಮಾರಂಭದಲ್ಲಿ ಭಾರತದ ಮೇಕ್ ಇನ್ ಇಂಡಿಯಾ ಪ್ರಯಾಣದಲ್ಲಿ ಹೊಸ ಅಧ್ಯಾಯವನ್ನ ಘೋಷಿಸಿ ಮಾತನಾಡಿರೋ ಮೋದಿ, ಇಂದಿನಿಂದ ಭಾರತದಲ್ಲಿ ತಯಾರಾದ ವಿದ್ಯುತ್ ವಾಹನಗಳನ್ನ ಯುರೋಪ್ ಹಾಗೆ ಜಪಾನ್ ಸೇರಿದ ಹಾಗೆ 100ಕ್ಕೂ ಹೆಚ್ಚು ದೇಶಗಳಿಗೆ ರಫ್ತು ಮಾಡಲಾಗುತ್ತೆ. ನಮ್ಮ ಬ್ಯಾಟರಿ ವಾಹನಗಳು ಪರಿಸರ ವ್ಯವಸ್ಥೆಗೆ ದೊಡ್ಡ ಉತ್ತೇಜನ ಕೊಡುತ್ತೆ ಅಂತಾನೂ ಹೇಳಿದ್ರು. ಜಪಾನ್ ದೇಶದ ಸುಜುಕಿ ಭಾರತದಲ್ಲಿ ಉತ್ಪಾದನೆ ಮಾಡೋದನ್ನ ನಾವೆಲ್ಲ ನೋಡ್ತಾ ಇದ್ದೀವಿ. ಸದ್ಯ ಕಾರುಗಳನ್ನ ಜಪಾನ್ಗೆ ಮರಳಿ ರಫ್ತು ಮಾಡಲಾಗ್ತಾ ಇದೆ. ಇದು ಜಪಾನ್ ಮತ್ತು ಭಾರತದ ನಡುವಿನ ಸಂಬಂಧವನ್ನ ಬಲಪಡಿಸೋದ್ರ ಸಂಕೇತ ಮಾತ್ರ ಅಲ್ಲ, ಜಾಗತಿಕ ಕಂಪನಿಗಳು ಭಾರತದ ಮೇಲೆ ಹೊಂದಿರುವ ವಿಶ್ವಾಸವನ್ನ ಪ್ರತಿಬಿಂಬಿಸುತ್ತೆ. ಒಂದು ರೀತಿಯಲ್ಲಿ ಮಾರುತಿ ಸುಜುಕಿಯಂತಹ ಕಂಪನಿಗಳು ಮೇಕ್ ಇನ್ ಇಂಡಿಯಾದ ಬ್ರ್ಯಾಂಡ್ ರಾಯಭಾರಿಗಳಾಗಿವೆ ಅಂತ ತಿಳಿಸಿದ್ರು. ಭಾರತದ ಯಶೋಗಾಥೆಯ ಬೀಜಗಳನ್ನು ಸುಮಾರು 13 ವರ್ಷಗಳ ಹಿಂದೆಯೇ ಬಿತ್ತಲಾಗಿತ್ತು. 2012ರಲ್ಲಿ ತಾವು ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗ ಹಂಸಲ್ಪುರದಲ್ಲಿ ಮಾರುತಿ ಸುಜುಕಿಗೆ ಭೂಮಿ ಮಂಜೂರು ಮಾಡಿದ್ದನ್ನ ನೆನಪಿಸಿಕೊಂಡ್ರು. ಆ ಸಮಯದಲ್ಲೇ ಆತ್ಮನಿರ್ಭರ ಭಾರತ, ಮೇಕ್ ಇನ್ ಇಂಡಿಯಾ ಕೂಡ ಒಂದು ದೃಷ್ಟಿಕೋನವಾಗಿತ್ತು. ಅಂದಿನ ನಮ್ಮ ಪ್ರಯತ್ನಗಳು ಇಂದು ದೇಶದ ನಿರ್ಣಯಗಳನ್ನ ಈಡೇರಿಸುವಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸ್ತಾ ಇವೆ ಅಂತ ಹೇಳಿದ್ರು. ಇನ್ನು 2017ರಲ್ಲಿ ಟಿಡಿಎಸ್ ಲಿಥಿಯಂ ಅಯಾನ್ ಬ್ಯಾಟರಿ ಗುಜರಾತ್ ಪ್ರೈವೇಟ್ ಲಿಮಿಟೆಡ್ ಸ್ಥಾಪನೆಯನ್ನ ಕೂಡ ಉಲ್ಲೇಖ ಮಾಡಿದ ಮೋದಿ, ಭಾರತ ವಿದ್ಯುತ್ ವಾಹನಗಳ ಉತ್ಪಾದನಾ ಕೇಂದ್ರವಾಗುವುದಕ್ಕೆ ದೇಶೀಯವಾಗಿ ಬ್ಯಾಟರಿಗಳನ್ನ ಉತ್ಪಾದಿಸೋದು ಅತ್ಯಗತ್ಯ ಅಂತ ಹೇಳಿದ್ರು. ಗಣೇಶ ಉತ್ಸವಕ್ಕೆ इस उल्लास में आज भारत की मेक इन इंडिया इस यात्रा में एक नया अध्याय जुड़ रहा है. ये मेक इन इंडिया, मेक फॉर द वर्ल्ड हमारे उस लक्ष्य की तरफ एक बड़ी छलांग है. आज से भारत में बने इलेक्ट्रिक व्हीकल्स 100 देशों को एक्सपोर्ट किए जाएंगे. साथ ही आज हाइब्रिड बैटरी इलेक्ट्रोड मैन्युफैक्चरिंग भी स्टार्ट हो रही है. आज का ये दिन भारत और जापान की फ्रेंडशिप को भी नया आयाम दे रहा है. मैं सभी देशवासियों को, जापान को, सुजुकी कंपनी को बहुत बहुत बधाई देता हूं. एक प्रकार से
13 टीन एज का आरंभ होता है और टीन एज पंख फैलाने का कालखंड होता है, सपनों की उड़ान भरने का कालखंड होता है और टीन एज में ढेर सारे ख्वाब उभरते हैं। एक प्रकार से पैर जमीन पे नहीं होते हैं टीन एज में। मुझे खुशी है कि आज मारुति टीन एज में एंटर कर रहा है। गुजरात का मारुति का टीन एज में प्रवेश यानी आने वाले दिनों में मारुति एक नए पंख फैलाएगा, नए उमंग और उत्साह के साथ आगे बढ़ेगा, ऐसा मेरा पूरा विश्वास है। फ्रेंड्स, भारत की सक्सेस स्टोरी के बीज करीब करीब 13 साल पहले बोए गए थे। 2012 में जब मैं यहां का मुख्यमंत्री था तब हमने मारुति सुजुकी को हंसलपुर में जमीन अलॉट की थी। विजन उस समय भी आत्मनिर्भर भारत का था, मेक इन इंडिया का था। हमारे तब के प्रयास आज देश के संकल्पों को पूरा करने में इतनी बड़ी भूमिका निभा रहे हैं। साथियों, मैं इस अवसर पर स्वर्गीय ओसामू सुजुकी-सान को हृदय से याद करना चाहूंगा। हमारी सरकार को उन्हें पद्म विभूषण से सम्मानित करने का सौभाग्य मिला था। मुझे खुशी है उन्होंने मारुति सुजुकी इंडिया का जो विजन देखा था वो आज हम इसके इतने बड़े विस्तार के गवाह बन रहे हैं। साथियों, भारत के पास डेमोक्रेसी की शक्ति है और भारत के पास डेमोग्राफी का एडवांटेज है। हमारे पास स्किल्ड वर्कफोर्स का बहुत बड़ा पूल है, इसलिए कि हमारे हर पार्टनर के लिए विन विन सिचुएशन बनाता है।